ಒಬ್ಬ ಸರ್ವೇ ಸಾಮಾನ್ಯ ಲೋವರ್ ಮಿಡ್ಲ್ ಕ್ಲಾಸ್ ಕನ್ನಡಿಗ ಯುವಕ ಸಾವಿರಾರು ಕನಸುಗಳನ್ನ ಹೊತ್ಕೊಂಡು ಸ್ಯಾಂಡಲ್ವುಡ್ಗೆ ಬೆಂಗಳೂರಿಗೆ ಪಾದಾರ್ಪಣೆ ಮಾಡ್ತಾನೆ. ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ಸಾವಿರಾರು ಕೋಟಿಯಾತರ ಲಕ್ಷಾಂತರ ಅಭಿಮಾನಿಗಳನ್ನ ಪಡಿಬೇಕು, ಅದಾದ ಮೇಲೆ ಫಿಲ್ಮ್ ಫೇರು, ನ್ಯಾಷನಲ್ ಅವಾರ್ಡು, ಎಲ್ಲ ಅವಾರ್ಡು ಗೆದ್ದು ವಿಶ್ವ ಪ್ರಸಿದ್ಧಿಯನ್ನ ಹೊಂದಬೇಕು ಅಂತ. ಆದ್ರೆ ಇಂಡಸ್ಟ್ರಿಗೆ ಬಂದಾಗ ಗೊತ್ತಾಗುತ್ತೆ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗಲ್ಲ. ಇಲ್ಲಿ ಯಾರ್ದಾರು ಬಕೆಟ್ ಹಿಡಿಬೇಕು, ಇಲ್ಲಾಂದ್ರೆ ನೀವು ಯಾವ್ದಾದ್ರು ದೊಡ್ಡ ಫ್ಯಾಮಿಲಿಯಿಂದ ಬಂದಿರಬೇಕು, ಅಥವಾ ಇನ್ನೊಂದೇನೋ ಇನ್ಫ್ಲೂಯೆನ್ಸ್ ಇರಬೇಕು, ಮತ್ತೊಂದೇನೋ ಇರಬೇಕು ಅಂತ. ಅವಾಗ ಅರ್ಥ ಆಗುತ್ತೆ ಇದು ಈ ಒಂದು ರೇಸಲ್ಲಿ ನಾನು ಒಬ್ಬನೇ ಇಲ್ಲ, ಈ ತರ ಸಾವಿರಾರು ಲಕ್ಷಾಂತರ ಜನ ಪ್ರತಿನಿತ್ಯ ಇಂಡಸ್ಟ್ರಿಗೆ ಬರ್ತಾರೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಅವ್ರಿಗೆ ಸಿಗೋದು ಬರೀ ನಿರಾಸೆ. ಆದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಎಲ್ಲರ ಹತ್ರ ಒಂದು ಪವರ್ ಇದೆ. ಅದೇನಪ್ಪಾ ಅಂದ್ರೆ ತಮ್ಮ ಟ್ಯಾಲೆಂಟ್ ಅನ್ನ ತಮಗ್ ಬೇಕಾಗಿರೋ ರೀತಿಯಲ್ಲಿ ತಮಗ್ ಇರುವಂತಹ ಸಮಯದಲ್ಲಿ ಹೊರಗೆ ಹಾಕಿ ಪ್ರಸಿದ್ಧಿಯನ್ನ ಪಡಿಬಹುದು, ಹಾಗೆ ತಮ್ಮ ಜೀವನವನ್ನ ಕೂಡ ಕಟ್ಕೋಬಹುದು. ಅದೇ ರೀತಿ ಗ್ಲೋಬಲ್ ಕನ್ನಡಿಗ 3 ವರ್ಷದ ಹಿಂದೆ ಈ ಒಂದು ನಿಲುವನ್ನ ತಗೊಂಡಾಗ ಕೋವಿಡ್ ಸಮಯದಲ್ಲಿ ಜೇಬಲ್ ಕಾಸಿರ್ಲಿಲ್ಲ, ಬರೀ ಕನಸುಗಳ ಮಾತ್ರ ಇತ್ತು. ಆದ್ರೆ ಕನ್ನಡಿಗರು ಯಾವತ್ತೂ ಒಳ್ಳೆ ಟ್ಯಾಲೆಂಟ್ ಅನ್ನ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ ಅನ್ನೋದು ನಾವು ಪದೇ ಪದೇ ನೋಡ್ತಾನೆ ಇದೀವಿ. ಎಷ್ಟೋ ಜನ ಕಷ್ಟಪಟ್ಟಂತ ಆರ್ಟಿಸ್ಟ್ಗಳು ಇವತ್ತು ಒಳ್ಳೆ ಸಿನಿಮಾ ಅವರೇ ನಿರ್ದೇಶನ ಮಾಡಿ, ಅವರೇ ಪ್ರೊಡ್ಯೂಸ್ ಮಾಡಿ, ಅವರೇ ದುಡ್ಡು ತಂದು ಹಾಕಿ ಮಾಡಿದಾಗ ಕನ್ನಡಿಗರು ಕೈ ಹಿಡಿದಿದ್ದಾರೆ. ಅದೇ ರೀತಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿಯನ್ನ ಶುರು ಮಾಡಿದಾಗ ನಿಧಾನವಾಗಿ ಪ್ರಧಾನವಾಗಿ ಪ್ರತಿಯೊಬ್ಬರು ಕನ್ನಡಿಗರು ಜಾಯಿನ್ ಆಗಿ ಇವತ್ತು ದೊಡ್ಡ ಕುಟುಂಬ ಆಗಿರೋದು ಬಹಳ ವಿಶೇಷ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ 3 ವರ್ಷದ ಸತತ ಪ್ರಯತ್ನದ ನಂತರ ಯಾವ ಅಭಿಲಾಷೆ ಇರಲಿಲ್ಲ, ಯಾವ ಆಸೆನೂ ಇರಲಿಲ್ಲ ಯಾರು ನಾನು ಅದನ್ನ ಗುರುತಿಸಬೇಕು ಅಂತ. ಯಾಕಂದ್ರೆ ಕನ್ನಡಿಗರೇ ಗುರುತಿಸಿದ ಮೇಲೆ ಬೇರೆ ಯಾರು ಗುರುತಿಸುವಂತಹ ಅವಶ್ಯಕತೆ ಇಲ್ವೇ ಇರಲಿಲ್ಲ. ಆದ್ರೂ ಕೂಡ ಬಹಳ ಬಹಳ ಪ್ರಸಿದ್ಧವಾದ ಕನ್ನಡ ಮೀಡಿಯಾ ಸುವರ್ಣ ವಾಹಿನಿ ಹಾಗೆ ಕನ್ನಡ ಪ್ರಭ ಈ ಬಾರಿ ನಿಮ್ಮ ಗ್ಲೋಬಲ್ ಕನ್ನಡಿಗನ್ನ ಗುರುತಿಸಿ ಟ್ರಾವೆಲ್ ಸ್ಟಾರ್ ಅನ್ನೋ ಒಂದು ಬಿರುದನ್ನ ಕೊಟ್ಟು, ಹಾಗೆ ಬೆಸ್ಟ್ ಟ್ರಾವೆಲ್ ಫಿಲ್ಮ್ ಮೇಕರ್ ಅನ್ನೋ ಒಂದು ಅವಾರ್ಡ್ನ ಕೂಡ ಬ್ಯಾಂಕಾಕ್ ನಲ್ಲಿ ಕೊಟ್ಟರು. ಅವಾರ್ಡ್ ಕೂಡ ತಗೊಂಡಿದ್ದು ಗ್ಲೋಬಲ್ ಸ್ಪೇಸ್ ಅಲ್ಲೇ, ಭಾರತದ ಹೊರಗೇನೆ. ಪ್ರತಿಯೊಂದು ಅದಕ್ಕೋಸ್ಕರನೇ ಅಪ್ಪ ಅಮ್ಮ ಬಂದಿದ್ದು, ಅದೇ 2ನೇ ಸರ್ಪ್ರೈಸ್ ಅಂತ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದಿದ್ದು. ಈ ಅವಾರ್ಡು ನಂದಲ್ಲ, ಈ ಅವಾರ್ಡು ಪ್ರತಿಯೊಬ್ಬ ಗ್ಲೋಬಲ್ ಕನ್ನಡಿಗಂದು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಬನ್ನಿ ಇವತ್ತಿನ ಅತ್ಯದ್ಭುತವಾದ ವಿಡಿಯೋನ ಶುರು ಮಾಡೋಣ. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಬ್ಯಾಂಕಾಕ್ ನಗರದಲ್ಲಿ. ಬೆಳಗ್ಗೆಯಿಂದ ನಮ್ಮಪ್ಪ 10 ಸರಿ ಫೋನ್ ಮಾಡಿದ್ದಾರೆ. ಯಾಕೆ ಅಂದರೆ ನಮ್ಮಪ್ಪ ಸಿಕ್ಕಾಬಿಟ್ಟೆ ಡಿಸಿಪ್ಲಿನೋ ಸ್ಟ್ರಿಕ್ಟ್ ಆಫೀಸರು. ನಾವು ನೆನೆ ರಾತ್ರಿ ಬಂದು ಸುಸ್ತಾಗ್ಬಿಡ್ತು ಅಂತ ಒಳ್ಳೆ ಪಾಚ್ಕೊಂಡಿದ್ವಿ ರೀ, ಒಳ್ಳೆ ರೀತಿಯಲ್ಲಿ. ಆದರೆ ಬೆಳಗ್ಗೆ ಅಪ್ಪ 7 ಗಂಟೆಯಿಂದಲೇ ಫೋನು, ಬಾ ಬ್ರೇಕ್ಫಾಸ್ಟ್ಗೆ ಹೋಗೋಣ, ಬಾ ಆಚೆ ಹೋಗೋಣ, ಹೊರದೇಶಕ್ಕೆ ಬಂದಿದ್ದೀವಿ, ಮನೇಲಿ ಕೂರಂಗಿಲ್ಲ. ಕರೆಕ್ಟು, ನಮಗಿಂತ ಆ್ಯಕ್ಟಿವ್ ನಮ್ಮ ತಂದೆ ತಾಯಿಯಂದರು. ಆಹಾ, ಅವ್ರ ಎನರ್ಜಿಯನ್ನು ಅವ್ರ ಏಜಲ್ಲಿ ನಮ್ಮ ಏಜೆಲ್ಲ ಮ್ಯಾಚ್ ಮಾಡೋಕ್ಕಾಗ್ತಾರೆ, ಇನ್ನು ಅವ್ರ ಏಜಲ್ಲಿ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಶಾರ್ಪಾಗಿ ಪ್ರತಿ ದಿವಸ ಬೆಳಗ್ಗೆ 5:30 ಎದ್ದು 6 ಗಂಟೆಯಿಂದ 7 ಗಂಟೆ ವಾಕಿಂಗ್ ಮಾಡಿ, ಅದಾದಮೇಲೆ ವಾಪಸ್ ಬಂದು ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ತಿಂಡಿ ತಿಂದು ಆಫೀಸ್ಗೆ ಹೋಗಿ ಮತ್ತು ವಾಪಸ್ ಸಂಜೆ ಬಂದು ಕರೆಕ್ಟಾಗಿ ಡಿಸಿಪ್ಲಿನ್ಡಾಗಿ ಪಬ್ಲಿಕ್ TV ನ್ಯೂಸನ್ನು ನೋಡಿ ಮಲಗುವಂತಹ ಜನ. ಸೊ ಇವತ್ತುವರೆಗೂ ಲೈಫಲ್ಲಿ ಹಾಲಿಡೇನೇ ಹಾಕಿಲ್ಲ. ಅದಕ್ಕೆ ಅವ್ರ ಫೋನ್ ಕನೆಕ್ಷನ್ನೇ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕಂದರೆ ಫೋನ್ ಕನೆಕ್ಷನ್ ಇದ್ದರೆ ಆಫೀಸಿಂದ ಫೋನ್ ಬರ್ತಾನೆ ಇರುತ್ತೆ, ಮತ್ತು ಆಫೀಸ್ ಒಳಗೆ ಇರ್ತಾರೆ, ಥೈಲ್ಯಾಂಡಲ್ಲಿರಲ್ಲ ಅವರು. ಬಟ್ ತುಂಬ ಕೆಲಸ ಮಾಡಿ ಅಥವಾ ರಜಾ ಇಲ್ಲದೆ ಕೆಲಸ ಮಾಡಿ ಇರುವಂತಹ ಜನಗಳಿಗೆಲ್ಲ 1 ನಿಮಿಷ ಸುಮ್ಮನೆ ಇರೋಕ್ಕಾಗಲ್ಲ, ಅಥವಾ ರಿಲ್ಯಾಕ್ಸ್ ಕೂಡ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕೇಳೋದಾದರೆ ಮಧ್ಯೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು, ಜಸ್ಟ್ ರಿಲ್ಯಾಕ್ಸ್ ಮಾಡಬೇಕು. ಕೆಲಸ ಎಲ್ಲದಕ್ಕಿಂತ ಮುಖ್ಯ, ಆದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ನಾವು ಸ್ವಲ್ಪ ಜಾಸ್ತಿನೇ ರಿಲ್ಯಾಕ್ಸ್ ಮಾಡ್ತೀವಿ. ಬಟ್ ಎನಿವೆ, ಈಗ ಹೋಗೋಣ. ಕೆಳಗಡೆ ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇರಪ್ಪ. ಟೇಬಲಲ್ಲಿ ಅಮ್ಮ ಕೂಡ ಜೊತೆಗಿದ್ದಾರೆ. ತಿಂಡಿ ತಿಂದು ಒಂದು ಚಿಕ್ಕ ಟೂರ್ ಇವತ್ತು ಸಾಧ್ಯವಾದರೆ ಹತ್ತಿರ ಎಲ್ಲರೂ ಹೋಗ್ತೀನಿ. ಇಲ್ಲಿ ಅಂತ ಡಿಸೈಡ್ ಮಾಡಿಲ್ಲ, 3 ಜಾಗ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇವತ್ತು ಮಧ್ಯಾಹ್ನ ಬಹಳ ಮುಖ್ಯವಾದ ಒಂದು ಸರ್ಪ್ರೈಸ್ ಇದೆ. ಅದಕ್ಕೋಸ್ಕರನೇ ನಾನು, ನಮ್ಮ ತಂದೆ ತಾಯಿ ಎಲ್ಲರೂ ಥೈಲ್ಯಾಂಡ್ ದೇಶಕ್ಕೆ ಬಂದಿರೋದು. ಮೇಡಮ್, ಹಲೋ, ಗುಡ್ ಮಾರ್ನಿಂಗ್.
ಏರ್ಲೈನ್ಸ್ ಕ್ರೂ ಜೀವನ ಹೇಳ್ತಾ ಇದ್ರು 12 ಅವರ್ಸ್ ಫ್ಲೈಟ್ ಅಂತ ಇವಾಗ ಲಂಡನ್ಗೆ ಮೇಡಮ್ಗೆ ಸಾಕಾಗ್ಬಿಡುತ್ತೆ ಜೀವನ ನೋಡೋದಕ್ಕೆ ಫ್ಯಾನ್ಸಿಯಾಗಿ ಕಾಣುತ್ತೆ ಅದ್ರ ತುಂಬ ಕಷ್ಟ ಅಂತ ಯಾಕಂದರೆ ಸರ್ವಿಸ್ ಓರಿಯೆಂಟೆಡು ಸದಾ ನಗ್ನಗ್ತಾ ಇರಬೇಕು ಖುಷಿ ಇರಲಿ ದುಃಖ ಇರಲಿ ಈಗ ಲಂಡನ್ಗೆ ಹೋಗಿ ಮತ್ತೆ ನಾಡಿದ್ದು 3 ದಿವಸ ಹಾಲಿಡೇ ನಂತರ ಮತ್ತೆ ಬ್ಯಾಂಕಾಕ್ ಬರ್ತಾರಂತೆ ಬೆಳಗಿನ ತಿಂಡಿಯ ಸಮಯ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಬಂದು ಕಾಯ್ತಾ ಕೂತಿದ್ದಾರೆ ಓ ಇಲ್ಲಿ ನಮ್ಮ ವೇ ಟು ವರ್ಲ್ಡ್ ಚಂದ್ರು ಅವರು ಕೂಡ ಇದ್ದಾರೆ ವೇ ಟು ವರ್ಲ್ಡ್ ಚಂದ್ರು ಏನ್ ಸಮಾಚಾರ ಮಿಸ್ಟರ್ ಸುಂದರೇಶ್ ಎಸ್ ಲುಕಿಂಗ್ ಸ್ಮಾರ್ಟ್ ವಿತ್ ನ್ಯೂಟ್ ಟಿ ಶರ್ಟ್ ಫ್ಲೈಯಿಂಗ್ ಪ್ರೇಮ್ ಫ್ಲೈಯಿಂಗ್ ಪ್ರೇಮ್ ಅವ್ರಿಗೆ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ಲೈಯಿಂಗ್ ಪ್ರೇಮ್ ಅಂತ ಅದಕ್ಕೇನೆ ಅವ್ರಿಗೆ ಹಂಗೆ ಇಟ್ಕೊಂಡ್ರಲ್ಲ ಹಂಗೆ ಆಗ್ಬಿಡುತ್ತೆ ಲೈಫ್ ಅವ್ರದ್ದು ನೋಡಿ ನಮ್ಮ ವೇ ಟು ವರ್ಲ್ಡ್ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ಅಯ್ಯಯ್ಯೋ ಬ್ರೇಕ್ಫಾಸ್ಟ್ಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದೆಲ್ಲ ಡ್ರೈ ಫ್ರೂಟ್ಸ್ ಇಟ್ಟಿರುವಂತಹ ಜಾಗ ತುಂಬಾನೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಆದ್ರೆ ಜನ ಜಾಸ್ತಿ ಇದ್ದಾರೆ ಬೆಳಗ್ಗೆ ಹೋಟ್ಲು ತುಂಬಾ ದೊಡ್ಡದಲ್ವಾ ಅದಕ್ಕೆ ಎಲ್ಲರೂ ಸೇರಿ ಬೆಳಗಿನ ತಿಂಡಿಯನ್ನ ಮಾಡ್ತಾ ಇದೀವಿ ನಿನ್ನೆ ಪೂರ್ತಿ ಸಲಾಡ್ ತಿಂದು ಸಲಾಡೇ ಬೇಡ ಅನಿಸ್ತಾ ಇದೆ ನನಗೆ ಮನೆಗಳಲ್ಲಿ ಒಬ್ಬೊಬ್ರು ಒಂದೊಂದ್ ಕಡೆ ನಮ್ಮ ಅಪ್ಪ ಬೆಳಗ್ಗೆ 8:30 ಹೊರಡ್ತಾರೆ ನಾನು ಆ ಟೈಮಲ್ಲಿ ಮಲ್ಗೆ ಇರ್ತೀನಿ ನಮ್ಮಮ್ಮ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋದು ಮೇ ಬಿ ಫಸ್ಟ್ ಟೈಮ್ ಎಷ್ಟೋ ವರ್ಷಗಳ ನಂತರ ಈ ಥರ ಒಂದು ಅನುಭವ ನನ್ನ ಪ್ರಕಾರ ಕಳೆದ 10 ವರ್ಷದಲ್ಲೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದಿಲ್ಲ ಊಟ ಮಾಡಿರ್ಬೋದೇನೋ ಹಬ್ಬಗಳಲ್ಲಿ ಆದರೆ ತಿಂಡಿ ತಿಂದಿರೋ ಅಂತಹ ಸಂದರ್ಭ ಒದಗೆ ಬಂದಿಲ್ಲ ಇವತ್ತು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಹೆಂಗಲ್ಲ ಸರ್ ತಿಂಡಿ ಏನು ಇಂಡಿಯನ್ ಟ್ರೈ ಮಾಡ್ತಾ ಇದೆಯಾ ಥಾಯ್ ಟ್ರೈ ಮಾಡ್ತಾ ಇದೆಯಾ ಇದು ನೋಡಿ ಥಾಯಲ್ಲಿ ಫೇಮಸ್ ಪಾಂಡಾ ಇದು ಪಾಂಡ ಕಸ್ಟರ್ಡ್ ಅಂತ ಬರುತ್ತಲ್ಲ ಪಾಂಡನ್ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿದೆ ಎಲ್ಲ ಬೇರೆ ಬೇರೆ ದೇಶಕ್ಕೆ ಬಂದಾಗ ಬೇರೆ ಬೇರೆ ಊಟ ತಿಂಡಿ ಟ್ರೈ ಮಾಡಬೇಕು ಸೇಮ್ ನಮ್ಮ ಇಂಡಿಯನ್ ಊಟನೇ ಬೇಕು ಅಂದ್ರೆ ಹೆಂಗಾಗುತ್ತೆ ಅಲ್ವಾ ಹುಳ ತರಕಾರಿ ನೋಡಿ ಕೇಳ್ತಾರೆ ನಮ್ಮಮ್ಮ ಇನ್ನೇನು ತರಕಾರಿನ ಇನ್ನೊಂದೇನೋ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಅಂತ ತರಕಾರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವು ತರಕಾರಿಗಳು ಹೊಸ ತರಕಾರಿಗಳು ನಮ್ಮ ದೇಶದಲ್ಲಿ ಸಿಗಲ್ಲ ತರಕಾರಿಗಳು ಆ ಥರ ತರಕಾರಿ ಎಲ್ಲ ಹಾಕ್ತಾರೆ ನಮ್ಮಮ್ಮಂಗೆ ಡೌಟು ನಾನ್ ವೆಜ್ ಹಾಕ್ಬಿಟ್ಟಿದಾರ ಅಂತ ಡೌಟ್ ಇದೆ ದಿನಗೆ ಹೋಗ್ಬೇಡ ನಿನ್ನೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರಿಂದ ಇವತ್ತಿನ ದಿವಸವನ್ನ ಆರಾಮಾಗಿ ಶುರು ಮಾಡಿದ್ವಿ ಶುಭೋದಯ ಎಲ್ಲರಿಗೂ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಹಾಗೆ ಗ್ಲೋಬಲ್ ಕನ್ನಡಿಗ ತಂದೆ ತಾಯಿ ಈಗ ನಾವು ಬಂದಿದ್ದೀವಿ ನಾವು ಬಂದಿದ್ದೀವಿ ಪಾಕ್ ಕ್ಲಾಂಗ್ ತಲಾತ್ ಅನ್ನೋ ಹೂವಿನ ಮಾರ್ಕೆಟ್ ಇದು ಇಡೀ ಬ್ಯಾಂಕಾಕ್ ನಗರದ ಅತ್ಯಂತ ದೊಡ್ಡ ಹೂವಿನ ಮಾರುಕಟ್ಟೆ ಎಲ್ಲೆಲ್ಲೂ ಹೂ ಕಾಣುತ್ತಿಲ್ಲಿ ನಮ್ಮಮ್ಮ ಚೆಂಡು ಹೂ ನೋಡ್ಬಿಟ್ಟು ಆರ್ಟಿಫಿಷಿಯಲ್ ಅಂತ ಕೇಳ್ತಾ ಇದಾರೆ ರಿಯಲ್ ಅಮ್ಮ ಬಾ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಫಸ್ಟು ಹಾಗೆ ಸುತ್ತಮುತ್ತ ಏರಿಯಾ ಸುತ್ತಾಡೋಣ ಹೂಗಳು ಹಾಳಾಗಬಾರ್ದು ಅಂತ ಐಸ್ ಒಳಗೆ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರಲ್ಲ ಮಲ್ಲಿಗೆ ಹೂವೆಲ್ಲ ನೋಡಿ ಹೆಂಗ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ನಾವು ದೇವರಿಗೆ ಆಫರಿಂಗ್ ಕೊಡ್ತೀವಲ್ಲ ಅದೇ ರೀತಿ ಇವ್ರು ದೇವರಿಗೆ ಇಡ್ತಾರೆ ಇದನ್ನ ಬೇರೆ ತರ ಡಿಸೈನ್ ಮಾಡ್ತಾರೆ ಇದು ಮಲ್ಲಿಗೆ ಹೂ ತರ ಮತ್ತೆ ಅದಕ್ಕೆ ರೋಜಾ ಹೂ ಹಾಕಿದ್ದಾರೆ ನೋಡಿ ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಫುಲ್ ದೊಡ್ಡ ಮಾರ್ಕೆಟ್ ತರ ಇಟ್ಟಿದ್ದಾರೆ ಇದು ಕಮಲ ಅಮ್ಮ ಕಮಲದ ಎರೆ ಮತ್ತೆ ಕಮಲದ ಹೂವು ಎಷ್ಟಿದೆ ನೋಡು ಎಷ್ಟು ಅಗಲ ಇದೆ ಇದು ಅರಳುತ್ತೆ ಬೊಕ್ಕೆ ತರ ಆಗುತ್ತೆ ಇದು ಇಲ್ಲಿ ಬಾಳೆ ಎಲ್ಲ ಇಟ್ಟಿದ್ದಾರೆ ಮತ್ತೆ ಈ ರೀತಿ ಕಲರ್ ಹೂವು ಬಿಡಿ ಹೂವಪ್ಪ ನೀನ್ ಪೂಜೆಗೆ ಯೂಸ್ ಮಾಡ್ತಿಲ್ಲ ಬಿಡಿ ಹೂವು ಸಿಗುತ್ತಾ ಇಂಡಿಯಲ್ಲೂ ಸಿಗುತ್ತೆ ಇದು ದೇವಸ್ಥಾನಕ್ಕೆ ಇಡುವಂತಹ ಬೊಕ್ಕೆಗಳು ಕಮಲದ ಹೂವು ಎಲ್ಲದಕ್ಕಿಂತ ಸಖತ್ತಾಗಿ ಕಾಣಿಸ್ತದೆ ಇನ್ನು ನೋಡಿ ಬೆಳಗಿನ ತಿಂಡಿ ತರ ಮೊಟ್ಟೆ ಮಾರ್ತಾ ಇದ್ದಾರೆ ಮತ್ತೆ ಇದ್ರೊಳಗೆ ಅನ್ನ ಇರುತ್ತೆ ಅನ್ನ ಮತ್ತೆ ಬಾಳೆಹಣ್ಣು ಕೂಡ ಹಂಗೆ ಸುಟ್ಬಿಟ್ಟು ಮಾಡ್ತಾರೆ ಸುಟ್ಟಿರೋ ಬಾಳೆಹಣ್ಣು ಕೂಡ ತಿಂತಾರೆ ಇಲ್ಲಿ ಬಾಳೆ ಎಲೆಯಲ್ಲಿ ಒಳಗೆ ಅನ್ನ ಕೂಡ ಈ ಥರ ಬೇಯಿಸ್ತಾರೆ ಬಾಳೆಹಣ್ಣನ್ನು ಕೂಡ ಆ ಥರ ಬೇಯಿಸ್ತಾರೆ ಇದು ಬಾಯಿಲ್ಡ್ ಮೊಟ್ಟೆ ಇಲ್ಲಿ ಪಕ್ಕದಲ್ಲಿ ಹಲಸಿನ ಹಣ್ಣು ನಿನ್ನ ಫೇವ್ರೇಟು ಇಲ್ಲೇ ಬಿಡಿಸಿ ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ 60 ಬಾತು ಅಂದರೆ 180 ರೂಪಾಯಿ ಇಷ್ಟು ಕೊಟ್ಟ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಥೈಲ್ಯಾಂಡ್ ಹಲಸಿನ ಹಣ್ಣು ಆಲ್ಮೋಸ್ಟ್ ನಮ್ಮ ಥರನೇ ಇರುತ್ತೆ ಬಟ್ ಗೊತ್ತಿಲ್ಲ ಟೇಸ್ಟ್ ನೋಡು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಗರಿಯಾಗಿ ಚೆನ್ನಾಗಿದೆ ಸೇಮ್ ಬೀಜನ ಅಡುಗೆಯಲ್ಲಿ ಸುಟ್ಟು ತಿನ್ನೋದು ಎಲ್ಲ ಮಾಡ್ತಾರೆ ನಮ್ಮ ಥರನೇ
ನಮಗೆ ಹಲಸಿನ ಹಣ್ಣು ಮಾಡ್ತಾ ಇದ್ದಾರೆ, ಅವರು ನೂಡಲ್ಸ್ ತಿಂತಾರೆ ನೋಡು. ನೋಡಿ ಇದು ಸಿಕ್ಕಾಪಟ್ಟೆ ಆರೋಗ್ಯಕರವಾದ ತಿಂಡಿ ಅಮ್ಮ. ಗೆಣಸು ಸಂಕ್ರಾಂತಿಲಿ ನಾವು ಗೆಣಸೆಲ್ಲ ತಿಂತೀವಲ್ಲ ಬೇಯಿಸ್ಕೊಂಡು, ಕಡಲೆ ಬೀಜ ಎಲ್ಲ, ಆ ಥರ ಒಂದು ಅಂಗಡಿ. ನಲ್ಲಿಕಾಯಿ ಕೊಡಿ ಅಂತ ಕೇಳ್ತದೆ, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಗೆಣಸು ಟ್ರೈ ಮಾಡೋಣ ಅಂತ ಹೇಳಿದ್ರು. ಓ ದಿಸ್ ಒನ್ ಸಾಲ್ಟ್, ಉಪ್ಪು ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಲಿಟ್ಲ್ ಅರೆ ಆಗೋ ಹಾಗಿದೆ ಹೃದಯಾಘಾತ, ಇದಕ್ಕೆಲ್ಲ ಕಾರಣ ನಿನ್ನ ನೋಟ, ಮನ ತೇಲಿ ಹೋಗಿದೆ ಹಂತ ಹಂತ, ನಲು ಮೇಲಿ ಬೀಳಲು ಆದೇ ಸ್ವಂತ, ನಿಂದೆ ಹಂಬಲ ಬೇಗ ಬೆಂಬಲ ನೀಡು ನನ್ನಲ್ಲಿ, ಮೂಡಿದೆ ಚಂದನೆ ಗೊಂದಲ, ಆಸೆ ಗೊಂಚಲ ಈಗ ಹಂಚಲ ಮೆಲ್ಲ ನನ್ನಲ್ಲಿ, ಎಲ್ಲೆಡೆ ನಿನ್ನದೇ ಸಪ್ಪಳ, ನನ್ನ ನೆರಳಿಗೂ ಕೂಡಾದೆ ನಾನು ಮರುಳು, ಕಿರುಬೆರಳಿಗೂ ಹರುಷ ನಿನ್ನ ಸ್ಪರ್ಶ ಸಿಗಲು, ಬಂತು ನೋಡು ಕನಸಿನ ಸರದಿಯ ಸಾಲು. ಇದು 24 hours ಓಪನ್ ಇರುತ್ತೆ. ಭಾಳ ಹೈ ಎಂಡ್ ಫ್ಲವರ್ ಶಾಪು, ಅಂದರೆ ತುಂಬ ಕಾಸ್ಟ್ಲಿ ಫ್ಲವರ್ ಶಾಪ್ ಅಪ್ಪ. ವಾವ್, ಎಂತೆಂಥ ಫ್ಲವರ್ಸ್ ಇದೆ, ಅಮೇಝಿಂಗ್. ಸೊ ಈ ಒಂದು ಫ್ಲವರ್ ಶಾಪಲ್ಲಿ ಎಲ್ಲ ಇಂಪೋರ್ಟೆಡ್ ಫ್ಲವರ್ಸ್ ಅಂತೆ, ಬೇರೆ ಬೇರೆ ದೇಶದಿಂದ ಹೂ ಬರುತ್ತೆ, ಅದನ್ನು ತಣ್ಣಗಿಟ್ಟಿದ್ದಾರೆ ಫುಲ್ಲು ಕೋಲ್ಡ್ ಡೇಸಲ್ಲಿ, ಇಲ್ಲಾಂದರೆ ಹೂ ಹಾಳಾಗ್ಬಿಡುತ್ತೆ ಬೇಗ. ಟ್ರಾಪಿಕಲ್ ಕ್ಲೈಮೇಟ್ ಅಲ್ವಾ ಥೈಲ್ಯಾಂಡ್ದು, ಅದಕ್ಕೆ. ಇದೇ ಫ್ಲವರ್ ಮಾರ್ಕೆಟಲ್ಲಿ ಒಂದು ಸಖತ್ತಾಗಿರೋ ಫ್ಲೋರಲ್ ಕೆಫೆ ಇದೆ, ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಫ್ಲೋರಲ್ ಕೆಫೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಶಾಪ್ ಒಳಗೆ ಕೆಫೆ. ಕಾಫಿ ಅಪ್ ಸ್ಟೇರ್ಸ್, ನೈಸ್. ಸೊ ಡೌನ್ ಸೈಡ್ ದಿಸ್ ಇಸ್ ಅ ಫ್ಲವರ್ ಶಾಪ್, ಅಪ್ ಸೈಡ್ ಕಾಫಿ ಶಾಪ್. ಇಟ್ಸ್ ಬ್ಯೂಟಿಫುಲ್. ವಾವ್, ಇಂಥ ಫ್ಲವರ್ ಮಾರ್ಕೆಟ್ ಒಂದು ಕಾಫಿ ಶಾಪ್ ಇದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಹಾಯ್, ಕಾಫಿ ಅಂಗಡಿಯಲ್ಲಿ ಗಣೇಶ್. ಒಂದು ಕಾಫಿ ಆರ್ಡರ್ ಮಾಡಿದೆ, ಕೋಲ್ಡ್ ಕಾಫಿ ಲ್ಯಾಟೆ, ಕೆಫೆ ಲ್ಯಾಟೆ ಅಂತ ಹೇಳ್ತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೆಸೆಂಟೇಷನ್. ಫ್ಲೋರಲ್ ಕೆಫೆ. ಸೊ ಫ್ಲೋರಲ್ ಕೆಫೆ ತಕ್ಕಂತೆ ಎಲ್ಲ ಕಡೆ ಹೂಗಳು, ಫ್ರೆಶ್ ಫ್ಲವರ್ಸ್ ನೋಡಿ, ಗಿಡ ನೋಡಿ, ಇದು ಎಷ್ಟು ಚೆನ್ನಾಗಿರುವಂತಹ ಬಿಳಿ ರೋಜಾ ಹೂವನ್ನ ಇಟ್ಟಿದ್ದಾರೆ ಅಲ್ವಾ. ಕೆಫೆ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಥೈಲ್ಯಾಂಡ್ ಅಲ್ಲಿ ಟೈರ್ಗೆ ಆದ್ರೆ ಅಥವಾ ಏನೇ ಪ್ರಾಬ್ಲಮ್ ಆಗ್ಲಿ, ಏನೇ ಸೊಲ್ಯೂಷನ್ ಆಗ್ಲಿ, ಏಕೈಕ ಜಾಗ 7-Eleven, ಒಂಥರ ಸೂಪರ್ ಮಾರ್ಕೆಟ್, ಬಟ್ ಬಹಳ ಯುನೀಕ್ ಆದ ಸೂಪರ್ ಮಾರ್ಕೆಟ್. ಒಳಗೆ ಏನೇನು ಸಿಗುತ್ತೆ ತೋರಿಸಿಪ್ಪ. ಚಾಕ್ಲೇಟ್ ಮಿಲ್ಕ್, ವೈಟಾ ಮಿಲ್ಕ್ ಅಂತ ಸಿಗುತ್ತೆ, ಅದೊಂದು ಫೇಮಸ್ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಈ ವೈಟಮಿನ್ ಸಿ, ಇದು ತುಂಬಾ ಫೇಮಸ್ ಇಲ್ಲಿ. ಇದರಲ್ಲಿ ಅರಿಶಿನ, ಶುಂಠಿ ಮತ್ತೆ ನಿಂಬೆ ಹಣ್ಣು ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟಿರ್ತಾರೆ. ಇದು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಇದು ಎಸ್ಪೆಷಲಿ ಇಲ್ಲಿ ಪಾರ್ಟಿ ಮಾಡ್ತಾರಲ್ಲ, ಪಾರ್ಟಿ ಮಾಡಿ ಮಾರನೇ ದಿವಸ ಹ್ಯಾಂಗ್ ಓವರ್ಗೋಸ್ಕರ ಕುಡಿತಾರೆ ಇದನ್ನ. ಇಲ್ಲಾಂದ್ರೂ ಇದನ್ನು ತುಂಬಾ ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿ ಕುಡಿಯೋದಕ್ಕೆ ಸಖತ್ ರುಚಿ ಇರುತ್ತೆ. ಇಟ್ಕೊಂಡು ನೋಡೋಣ. ಅದಾದ್ಮೇಲೆ ನೋಡು, ಈ ಕಡೆ ಬನ್ನಿ, ಇದೆಲ್ಲ ಸ್ಲರಿ ಮೆಷಿನ್ಸ್ ಅಂತ. ಇಲ್ಲಿ ಐಸ್ ಕೋಲ್ಡ್ ಕಾಫಿ ಎಲ್ಲ ತುಂಬಿಸ್ಕೋಬಹುದು. ಹೆಂಗೆ ಅಂದ್ರೆ ನೀವೇ ಸ್ವಂತವಾಗಿ ಕಪ್ ತಗೊಳ್ಳೋದು. ಈಗ ನಿಮಗೆ ಬಿಸಿ ಕಾಫಿ ಬೇಕು, ಇಲ್ಲಿ ಕಪ್ ತಗೊಳ್ಳೋದು, ನೀರ್ ಹಾಕೊಳ್ಳೋದು, ಯಾವ ಪ್ಯಾಕೆಟ್ ಬೇಕೋ ಅದನ್ನ ಹಾಕೊಳ್ಳೋದು. ನೀವು ಏನೇ ತಗೊಂಡ್ರು 32 ಬಾತ್ ಅಂದ್ರೆ 90 ರೂಪಾಯಿ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲಿ ಕುಡಿಬಹುದು, ಆಚೆ ತಗೊಂಡು ಹೋಗ್ಬೋದು. ನೋಡಿ ಇಲ್ಲೂ ಇದೆ. ಈಗ ಇಲ್ಲಿ ಇದೆ ನೋಡು, ಇದು ಐಸ್ಗೋಸ್ಕರ. ಈಗ ನೀನು ಕೂಲ್ ಡ್ರಿಂಕ್ಸ್ ಏನಾದ್ರು ಬೇಕು, ಫಾಂಟಾ ತಗೋತಾ ಇದೆಯಾ, ಎಷ್ಟು ಬೇಕೋ ಅಷ್ಟು ಐಸ್ ಹಾಕೊಳ್ಳೋದು, ಅದಾದ್ಮೇಲೆ ಅದನ್ನ ತುಂಬಿಸ್ಕೊಳ್ಳೋದು. ಅಥವಾ ಐಸ್, ಈ ಕಾಫಿಗೆ ಬೇಕು ಐಸ್ ಅಂದ್ರೆ ಇದಕ್ಕೆ ಫಸ್ಟ್ ಐಸ್ ಹಾಕೊಳ್ಳೋದು, ಇದನ್ನ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಳ್ಳೋದು, ಅಲ್ಲಿ ತಗೊಂಡೋದ್ರೆ ಬಿಲ್ ಮಾಡಿ ಎಷ್ಟು ರೂಪಾಯಿ ಆಯ್ತು ಅಂತ ಹೇಳ್ತಾರೆ. ಟ್ರೈ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್.
ಈ ಒಂದು ಪ್ರಾಡಕ್ಟ್ ಲೆಮನ್ ಜ್ಯೂಸ್. ನನಗೆ ತುಂಬಾ ಇಷ್ಟ ನೋಡಿ. ಇದು ಶುಂಠಿ, ನಿಂಬೆ ಹಣ್ಣು, ಅರಿಶಿನ. ನಮ್ಮ ಡ್ರೈವರ್ ಬಂದಿದ್ದಾರೆ. ಅವರು ಡ್ರೈವರ್ ಹೇಳ್ತಾ ಇದ್ರು, ನಾನು ಇಷ್ಟ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ, ಈಗ ಮತ್ತೆ ಡೇ ಡ್ಯೂಟಿ ಮಾಡ್ತಾ ಇದ್ದೀನಿ, ಯಾಕಂದರೆ ಸೈಕ್ ಆಗ್ಬಿಟ್ಟಿದ್ದೆ ನೈಟ್ ಎದ್ದು. ಆದರೆ ಪ್ರಾಬ್ಲಮ್ ಏನಂದರೆ ಇವಾಗ ಡೇಲೂ ಸೈಕ್ ಆಗ್ತಾ ಇದ್ದೀನಿ ಬ್ಯಾಂಕಾಕ್ ಟ್ರಾಫಿಕ್ಕಿಂದ ಅಂತ. ಸೊ ಯು ವಾಂಟ್ ಟು ಗೋ ಬ್ಯಾಕ್ ಅಗೇನ್ ಟು ನೈಟ್ ಡ್ರೈವಿಂಗ್? Yes. ಓಕೆ. I don't want to spread out. So where do you make more money? You make more money in day or in night? Same, huh? Yeah. It doesn't matter. Okay. ಬ್ಯಾಂಕಾಕಲ್ಲಿ ಹೆಂಗಂದ್ರೆ ಬಿಸ್ನೆಸ್ಸು ರಾತ್ರಿ ಇಡೀ. People are awake all the time here, right? In the night too. Huh? A lot of foreigners too. Yeah. Foreigners are the highest. Yeah. ಸೊ ಇಲ್ಲಿ ಬಿಸ್ನೆಸ್ಗೆ ಡೇ ಆಗಲಿ ನೈಟ್ ಆಗಲಿ ಮ್ಯಾಟ್ರ್ ಆಗಲ್ಲ, ಬಟ್ ಒಂದೇ ಒಂದು ಮ್ಯಾಟ್ರ್ ಆಗೋದು ಟ್ರಾಫಿಕ್ಕು. ಸೊ ಅವ್ರು ಹೇಳ್ತಾರೆ ರಾತ್ರಿ ಎದ್ಬಿಡ್ತೀನಿ, ಆದರೆ ಈ ಟ್ರಾಫಿಕ್ ಮಾತ್ರ ತಡ್ಕೊಳಕ್ಕಾಗಲ್ಲ ನನ್ನ ಕೈಲಿ ಅಂತ. ಈಗ ನಾವು ಬ್ಯಾಂಕಾಕ್ನ ಮಹಾರಾಜರ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ದ ಗ್ರ್ಯಾಂಡ್ ಪ್ಯಾಲೇಸ್ ತೋರಿಸೋಣ ಅಂತ ನಮ್ಮ ತಂದೆ ತಾಯಿಗೆ. ಕೂತಿ ಆರಾಮಾಗಿ. ವಿಚ್ ಕಾರ್ ಇಸ್ ದಿಸ್? ಚೈನಾ ಕಾರ್? Yeah, Chinese car. ನೇತಾ. How much it cost you? In baht or in US dollars? Okay, tell me in dollars. In dollars, maybe 14K. $14,000. ಅಂದರೆ ಒಂದು 13 ಲಕ್ಷ ರೂಪಾಯಿ. ಗುಡ್ ಪ್ರೈಸ್ ಬ್ರೋ. Yeah, not bad. ನೋಡಿ ಹೆಂಗಿದೆ LED ಡಿಸ್ಪ್ಲೇ. It's gas friendly too. It's eco friendly? Yeah, eco. It's like You can charge this. Yeah, I charge for $7 a day. Yeah. And drive for the whole day. ಒಂದು 700 ರೂಪಾಯಿ ಚಾರ್ಜಿಂಗ್ ಮಾಡಬೇಕಂತೆ. 600-700 ರೂಪಾಯಿ ಚಾರ್ಜ್ ಮಾಡಿದ್ರೆ ಇಡೀ ದಿವಸ ಓಡಾಡ್ಬೋದಂತೆ. ಗುಡ್. ಸೊ ಈ ಥರ ರೆಡ್ ಬಸ್ ಕೂಡ ಇರುತ್ತೆ, ಕೆಂಪು ಬಸ್ಸು ಒಳಗೆ ಓಡಾಡೋದಕ್ಕೆ. ಇದನ್ನು ಕೂಡ ಬಳಕೆ ಮಾಡ್ಬೋದು. ಬಟ್ ಏನಂದರೆ ಕರೆಕ್ಟಾಗಿ ಅರ್ಥ ಮಾಡಬೇಕು, ಸ್ಟಾಪ್ಸ್ ಇಲ್ಲಿರುತ್ತೆ, ಎಲ್ಲಿ ಇಳ್ಕೋಬೇಕು ಅಂತ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ನೋಡಿ ಥೈಲ್ಯಾಂಡ್ ಬಸ್ಸು ಕೂಡ ನಂಬರು ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ನಮ್ಮ ಥರನೇ, ಬಟ್ ನಮ್ಮಲ್ಲಿ BMTC ಬಸ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಸರ್ವಿಸಸ್. ಬಸ್ಸಸ್ದು ನಾರ್ಮಲ್ಲು AC ಎಲ್ಲ ಇಲ್ಲ ಬಸ್ಸಲ್ಲಿ. ನಾರ್ಮಲ್ ಬಸ್ಸು, ಓಪನ್ ರೆಡ್ ಬಸ್ಸು. ನಮ್ಮ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ KSRTC ಮತ್ತು BMTC ಇರೋ ಥರ ಸರ್ವಿಸಸ್ ಪ್ರಾಬಬ್ಲಿ ಸಾಕಷ್ಟು ದೇಶಗಳಲ್ಲೇ ಇಲ್ಲ. ನಮ್ದು ಒನ್ ಆಫ್ ದ ಬೆಸ್ಟ್ ಅಂತ ಕರಿಬೋದು ಆ ವಿಚಾರದಲ್ಲಿ. ಬ್ರದರು 1 ತಿಂಗಳಿಂದ ಗಾಡಿ ತೊಗೊಂಡ್ರಂತೆ, 1 ತಿಂಗಳಿಂದ ಡ್ರೈವಿಂಗ್ ಮಾಡ್ತಾ ಇರಂತೆ. ಸೊ ಐ ವಿಶ್ ಯುವರ್ ನ್ಯೂ ಪ್ರೊಫೆಷನ್ ಆಲ್ ದ ಬೆಸ್ಟ್. What's that? You just started, right? So I'm wishing you the best. Oh, thank you, man. Thank you. ಇದ್ರ ಮುಂಚೆ ಏನು ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದೆ. ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಸೇರಿಬಿಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ಈಗ ಬ್ರೇಕಪ್ ಆಗೋಯ್ತು, ಅದಕ್ಕೋಸ್ಕರ ಕಾರ್ ಡ್ರೈವಿಂಗಿಗೆ ಬಂದ್ಬಿಟ್ಟಿದ್ದೀರಿ ಅಂತ. ಸೊ ವೈ ಡಿಡ್ ಯು ಬ್ರೇಕಪ್? Long story, man. ಲಾಂಗ್ ಸ್ಟೋರಿ. Long story. Anyway, she already got a new. ಆ ಹುಡುಗಿಗೆ ಇನ್ನೊಂದು ಬಾಯ್ ಫ್ರೆಂಡ್ ಸಿಕ್ಬಿಟ್ನಂತೆ. ನೋಡ್ರಿ, ಗರ್ಲ್ ಆಲ್ವೇಸ್ ಫಾಸ್ಟ್, ಬಾಯ್ಸ್ ವೆರಿ ಸ್ಲೋ. Yeah. ವೆರಿ ಬ್ಯಾಡ್. ಸೊ ಬ್ರದರ್ನ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಇಲ್ಲಿ ಯಾವ ಒಬ್ಬ ಥಾಯ್ ಪ್ಯಾಸೆಂಜರ್ ಕೂಡ ನನ್ನ ಗಾಡೀಲಿ ಕೂತಿಲ್ಲ ಈ ಏರಿಯಾಲಿ, ಎಲ್ಲ ಬರೀ ಫಾರಿನರ್ಸೇ ಬರೋದು ಅಂತ. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಥಾಯ್ ಜನಗಳು ಎಲ್ಲಿ ಹೋಗ್ತಾರೆ, ಲೋಕಲ್ ಜನಗಳು ಅಂತ. ಯಾಕಂದರೆ ನನಗೆ ಬಹಳ ಕ್ಯೂರಿಯಸ್ ವಿಚಾರ. ಪ್ರತಿ ದೇಶಕ್ಕೆ ಹೋದಾಗ ಆ ದೇಶದ ಲೋಕಲ್ ಜನಗಳು ಎಲ್ಲಿ ಪಾರ್ಟಿ ಮಾಡ್ತಾರೆ, ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅಂತ. ಸೊ ಫಾರ್ ಪಾರ್ಟಿ ಯು ರೆಕಮೆಂಡ್ ಇಕಿಮಾಯ್ ಆ್ಯಂಡ್ ಥಾಂಗ್ಲಾ. Ikimae and Thongla, yes. ಸೊ ಪಾರ್ಟಿ ಮಾಡಬೇಕು ಅಂತಿದ್ರೆ ನೀವು ಲೋಕಲ್ಸ್ ಥರ ಥಾಯಲ್ಲಿ ಇಕಿಮಾಯ್ ಮತ್ತು ಥಾಂಗ್ಲಾ. ಹಿಯರ್ ಯು ಹ್ಯಾವ್ ಲಾಟ್ ಆಫ್ ಪಬ್ಸ್ ಆ್ಯಂಡ್ ಬಾರ್ಸ್, ರೈಟ್? What's that? A lot of pubs and bars in Ikimai and But Thongla. the foreigner, I may recommend to Nana. Foreigners gadre Nana recommend ಮಾಡ್ತಾರೆ. Why? Khasan Road. Khasan, yeah. But I like to party like the locals. Oh, the local? Yeah, Ikimae or Thongla. Ikimae, Thongla. But there is no foreigner at all, though. Yeah. It's good not to have foreigners. Yeah. Because you are come to Thailand to experience Thai culture, not to meet foreigners. I see. 13 ಲಕ್ಷದ ಚೈನೀಸ್ ಗಾಡಿ ಚೆನ್ನಾಗಿದೆ. ಇದೇ ಪ್ಯಾಲೇಸ್. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮುಂದೆ ಕೂಡ ಥಾಯ್ ದೇಶದ ರಾಜ. ಯಾಕೆಂದ್ರೆ ಥಾಯ್ ದೇಶದ ರಾಜನೇ ಕಮಾಂಡರ್ ಇನ್ ಚೀಫ್ ಆಫ್ ದ ಥಾಯ್ ಆರ್ಮಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಥಾಯ್ ಗ್ರ್ಯಾಂಡ್ ರಾಯಲ್ ಪ್ಯಾಲೇಸನ್ನ ವಿಸಿಟ್ ಮಾಡಬೇಕು ಅಂದರೆ ಶಾರ್ಟ್ಸ್ ಹಾಕೊಂಬರಬೇಡಿ, ಹಾಕೊಂಬಂದರೆ ಬಿಡಲ್ಲ. ನಾನಿವತ್ತು ಪ್ಯಾಲೇಸಿಗೆ ಬರೋ ಐಡಿಯಾ ಇರಲಿಲ್ಲ, ಬಟ್ ಆಚೆ ಕಡೆಯಿಂದಾರು ತೋರಿಸೋಣ ಅಂತ ಬಂದೆ. ಅದಾದಮೇಲೆ ಒಳಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ನಾನು ಶಾರ್ಟ್ಸ್ ಹಾಕೋರೋದ್ರಿಂದ ಒಳಗೆ ಬಿಡಲ್ಲ. ಬಟ್ ಅದಕ್ಕೊಂದು ಐಡಿಯಾ ಇರುತ್ತೆ, ಜುಗಾಡ್ ಇರುತ್ತೆ. ಏನಂದರೆ ಇಲ್ಲಿ ಆನೆ ಪ್ಯಾಂಟ್ ಫೇಮಸ್ಸು. ಒಂದು 100 ಬಾತ್ ಅಂದರೆ ಒಂದು 300 ರೂಪಾಯಿ ಖರ್ಚು ಮಾಡಿದ್ರೆ ಪಟಾರ್ ಅಂತ ಒಂದು ಪ್ಯಾಂಟ್ ಹಾಕೊಂಡು ಒಳಗೆ ಹೋಗ್ಬೋದು. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇದು ಇವಾಗಿರೋ ರಾಜ ಅಲ್ವಾ,
ಅವ್ರ ತಂದೆ ಇವರು ತುಂಬ ಫೇಮಸ್ಸು ಥೈಲ್ಯಾಂಡಲ್ಲಿ, ಒಳ್ಳೆ ಕೆಲಸ ಮಾಡಿದರು ಅಂತ. ಹೇಗೆ ನಮ್ಮ ಮೈಸೂರು ಪ್ಯಾಲೇಸ್ನ ನೋಡೋದಕ್ಕೆ ಇಡೀ ವಿಶ್ವದಿಂದ, ಭಾರತ ದೇಶದಿಂದ, ನಮ್ಮ ಕರುನಾಡಿಂದ ಲಕ್ಷಾಂತರ ಜನ ಬರ್ತಾರೋ, ಅದೇ ರೀತಿ ಈ ಒಂದು ಬ್ಯಾಂಕಾಕ್ನ ಗ್ರ್ಯಾಂಡ್ ಪ್ಯಾಲೇಸ್ನ ನೋಡೋದಕ್ಕೂ ಅಷ್ಟೇ ಪ್ರತಿ ದಿವಸ ಸಾವಿರಾರು ಜನ ಬರ್ತಾರೆ. ಮಜಾ ನೋಡಪ್ಪ, ಎಲ್ಲ ಟೂರಿಸ್ಟ್ಗಳು ಒಂದೇ ಥರ ಪ್ಯಾಂಟ್ ಹಾಕೊಂಡಿರ್ತಾರೆ, ಆನೆ ಪ್ಯಾಂಟು. ಥೈಲ್ಯಾಂಡಿಗೆ ಬಂದರು ಅಂದರೆ ಈ ಪ್ಯಾಂಟ್ ಹಾಕೊಳ್ಳೇಬೇಕು. ಇದೆಲ್ಲ ನೋವಿನ ಎಣ್ಣೆಯ ಅಂಗಡಿ. ಅಪ್ಪ, ಈ ಅಂಗಡಿ ಮುಂದೆ ನಿಂತರೆ ನೋವು ಹೊಟ್ಟೋಗುತ್ತೆ, ಅಷ್ಟಿದೆ ನೋಡಿ ಇಲ್ಲಿ. ಹಾಂ, ಎಷ್ಟಿಟ್ಟಿದ್ದಾರೆ ನೋವಿನ ಎಣ್ಣೆ, ನೋವಿನ ಬಾಮು. ಅಯ್ಯಯ್ಯಪ್ಪ. ಊಟಕ್ಕೆ ಒಂದು ರೆಸ್ಟೋರೆಂಟ್ ನೋಡ್ತಾ ಇದ್ದೀನಿ. ಇಲ್ಲೂ ಕೂಡ ವೆಜಿಟೇರಿಯನ್ ಮೆನು ಇದೆ. 2 ವೆಜಿಟೇಬಲ್ ಫ್ರೈಡ್ ರೈಸು. ನಮ್ಮಮ್ಮ ಜಾಸ್ತಿ ಆಗುತ್ತೆ ಅಂದರು. ನೋಡಿದ್ರೆ ಅರ್ಧ ಕಪ್ ಕೊಟ್ಟಿದ್ದಾನೆ, ಯಾವ ಮೂಲೆಗೂ ಸಾಲಲ್ಲ. ನಾನು ಒಂದು ಪಾಡ್ತಾ ತಗೊಂಡೆ ವೆಜಿಟೇರಿಯನ್, ಜೊತೆಗೆ ಚಿಲ್ಡ್ ಬಿಯರು. ಊಟ ತಿಂಡಿ ವಿಷಯಕ್ಕೆ ಬಂದರೆ ಥೈಲ್ಯಾಂಡಲ್ಲಿ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ. ಅದು ಬಡ್ಜೆಟ್ ಕಮ್ಮಿ ಇದ್ರಂತೂ ಇನ್ನೂ ಜಾಸ್ತಿ ಕಷ್ಟ. ಯಾಕಂದರೆ ಬ್ರೊಕೊಲಿ ರೆವಲ್ಯೂಷನಲ್ಲಿ ನೆನ್ನೆ 4 ಜನ ಊಟ ಮಾಡಿದ್ದಕ್ಕೆ ಸರಿ ಸುಮಾರು 7,500 8,000 ರೂಪಾಯಿ ಆಯಿತು ವೀಗನ್ ರೆಸ್ಟೋರೆಂಟ್ಗೆ. ಇವಾಗ 315 ಬಾತ್ ಆಯಿತು. ಬಟ್ ಊಟ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ತುಂಬ ವೆರಿ ಆರ್ಡಿನರಿ ಮತ್ತು ಕ್ವಾಂಟಿಟಿ ತೀರಾ ಕಮ್ಮಿ. ಬಟ್ ಅಪ್ಪ ಅಮ್ಮ ಇತ್ತೀಚೆಗೆ ಊಟವನ್ನು ಬಹಳ ಕಮ್ಮಿ ಮಾಡಿರೋದ್ರಿಂದ ಓಕೆ, ಮ್ಯಾನೇಜ್ ಮಾಡ್ಬೋದು. ಅದರ್ವೈಸ್ ಹುಡುಗರಿಗೆ ಅಥವಾ ಚೆನ್ನಾಗಿ ತಿನ್ನೋರಿಗೆ ಆ ಫ್ರೈಡ್ ರೈಸು 7-8 ತಿನ್ನಬೇಕಾಗತ್ತೆ, ಆವಾಗಲೇ ಹೊಟ್ಟೆ ತುಂಬೋದು. ಊಟ ತಿಂಡಿಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೋದು? 7-Eleven ನೀವು ಆರಾಮಾಗಿ ಸಣ್ಣ ಪುಟ್ಟ ಟೋಸ್ಟ್ ತೊಗೊಳ್ಳೋದು, ಅಥವಾ ಈ ರೋಟಿ ಮತ್ತು ಬನಾನಾ ಹಾಕ್ಕೊಡ್ತಾರಲ್ಲ ಆ ಥರ ಊಟ ತಿಂಡಿ. ಬಡ್ಜೆಟ್ ಫ್ರೆಂಡ್ಲಿ ಊಟ ತಿಂಡಿಗಳನ್ನ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ತೊಗೋಬೋದು ಬೀದಿಯಲ್ಲಿ. ಬಟ್ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ಗೆ ಸಾವಿರಾರು ಆಪ್ಷನ್ಸ್ ಇದೆ. ವೆಜಿಟೇರಿಯನ್ಸ್ಗೆ ಬೆಸ್ಟ್ ಏನಂದರೆ ಜಾಸ್ತಿ ಹಣ್ಣು ಗಿಣ್ಣು ತಿನ್ಕೊಳ್ಳೋದು, 7-Eleven ಟೋಸ್ಟ್ ಗೀಸ್ ತೊಗೊಳ್ಳೋದು, ಅದಾದಮೇಲೆ ವೆಜಿಟೇಬಲ್ ಫ್ರೈಡ್ ರೈಸು ಈ ಥರ. ವಾಹ್, ಏನ್ರಿ ಬಸ್ಸು, ಪ್ರೈವೇಟ್ ಬಸ್ ನೋಡಿ ಹೇಗಿದೆ ಅಂತ. ಆಹಾ ಆಹಾ ಆಹಾ, ವಾವ್, ಡಿಂಕ್ ಚಾಕ್ ಆಗಿದೆ, ಡಿಂಕ್ ಚಾಕ್. ಬಸ್ ನೋಡಿ ಹೇಗಿದೆ ಅಲ್ಲ, ಇದು ಬೇರೆ ಥರ, ಒಂದೊಂದೊಂದೊಂಥರ ಬಸ್ ಅಲ್ಲ. ಡಿಸೈನ್ ನೋಡೋದ್ರದ್ದು ಡಿಸೈನ್ ನೋಡು. ವಾ, ಬಸ್ಗಳು ನೋಡಿ ಹೇಗಿದೆ ಅಂತ. ಆಕ್ಚುಲಿ ಇದು ಕಮ್ಮಿ, ಇನ್ನೂ ಏನೇನೋ ರಾತ್ರಿ ಹೊತ್ತು ಫುಲ್ಲು ಸ್ಪೀಕರು, ಲೈಟು ಎಲ್ಲ ಹಾಕ್ಬಿಡ್ತಾರೆ. ಇದೆಲ್ಲ ಟೂರಿಸ್ಟ್ಗೋಸ್ಕರ ಮಾಡಿರೋಂತಹ ಬಸ್ಗಳು. ಸ್ಟಾರ್ ವಾರ್ಸ್ ಬಸ್ಸು. ಥೈಲ್ಯಾಂಡಲ್ಲಿ ನಿಮಗೆ ಬೋರ್ ಆಗೋದೇ ಇಲ್ಲ, ಏನಾದ್ರು ಒಂದು ನಡೀತಾ ಇರುತ್ತೆ, ಏನಾದ್ರು ಒಂದು ಆ್ಯಕ್ಷನ್ ಇದ್ದೇ ಇರುತ್ತೆ ಯಾವಾಗಲೂ. ನೋಡಪ್ಪ, ಗಣೇಶನ ಮೂರ್ತಿ, ಶಿವನ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ರೋಡ್ ಸೈಡ್ ಜ್ಯುವೆಲರೀಸ್ ಇಟ್ಟಿದ್ದಾರೆ. ಯಾವಾಗ ಟ್ಯಾಕ್ಸಿ ಆರ್ಡ್ರ್ ಮಾಡಿದ್ರು ಒಳ್ಳೊಳ್ಳೆ ಹೊಸ ಕಾರ್ಯ ಬರ್ತಾ ಇದೆ. ಟೊಯೋಟಾದು ಕ್ರಾಸ್ ಅಂದ್ಬಿಟ್ಟು ಗಾಡಿ ಹೆಸರು, ಕರೋಲಾ ಕ್ರಾಸ್. ಅವಾರ್ಡ್ 2026ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಥೈಲ್ಯಾಂಡ್ ಮತ್ತು ಭಾರತದ ನಂಟು 2000 ವರ್ಷಗಳಿಗೂ ಹಿಂದಿನ ನಂಟು.
ನೀವೆಲ್ಲರೂ ನೋಡಿರ್ತೀರ ನಮ್ಮ ಸೌದಿ ಸ್ಟಾರ್ ಪ್ರಶಾಂತ್ ಜೈನ್ ಅವರನ್ನ ಸೌದಿ ಸೀರೀಸ್ ಅಲ್ಲಿ. ಅವರು ಕೂಡ ಇವತ್ತು ನನ್ನನ್ನು ಭೇಟಿಯಾಗೋದಕ್ಕೆ ಈ ಒಂದು ಅವಾರ್ಡ್ಗೆ ನಾನು ಅವಾರ್ಡ್ ತೊಗೊಳ್ಳೋದನ್ನ ನೋಡೋದಕ್ಕೋಸ್ಕರ ಬೆಂಗಳೂರಿನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್. ಇದು ನಮಗೂ ಒಂದು ಒಳ್ಳೆ ಅವಕಾಶ. ಅಲ್ಲ, ಅವಾರ್ಡಿಗೆ ಬಂದ್ರ ಅಥವಾ ಬ್ಯಾಂಕಾಕ್ನ ಇಲ್ಲ ಸುತ್ತಾಡಕ್ ಬಂದ್ರ? ಎರಡುವೇ ಸರ್. ಬಂದ್ಮೇಲೆ ಎಲ್ಲ ಓಡಾಡ್ಕೊಂಡು ಹೋಗ್ಬೇಕಲ್ವಾ? ಅವಾರ್ಡ್ಗ ಏನ್ ಅವಾರ್ಡ್ಗೆನಾ? ಹೌದಾ? ನೋಡಿ ಎಂತ ಸ್ನೇಹಿತರು ಗ್ಲೋಬಲ್ ಕನ್ನಡಿಗ ಅವಾರ್ಡ್ ತಗೋತಾ ಏನೇ ಅಂತ ಗೊತ್ತಾಗಿ ನಾವು ಅದನ್ನ ನೋಡಕ್ಕೋಸ್ಕರ ವಿಟ್ನೆಸ್ ಮಾಡೋಕ್ಕೋಸ್ಕರ ಸೌದಿ ಅರೇಬಿಯಿಂದ ಬೆಂಗಳೂರಿಗೆ ಬಂದಿದ್ರು ಅವ್ರ ಫ್ಯಾಮಿಲಿ ಮೀಟ್ ಮಾಡೋದಕ್ಕೆ. ಇಲ್ಲಿಗೆ ಒಂದು ಚಿಕ್ಕ ಮಿನಿ ಟ್ರಿಪ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಮಗೂ ಸರ್ ಬಹಳ ಖುಷಿ ಆಯ್ತು. ಬಹಳ ಖುಷಿಯ ದಿವಸ. ಯಾವತ್ತು 3 ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಬರೀ ದೇಶ ಎಲ್ಲೋ ಊರು, ಯಾವುದೋ ಯುದ್ಧದ ಭೂಮಿಯಲ್ಲಿ, ಯಾರ್ದೋ ಮನೆಯಲ್ಲಿ, ಯಾವುದೋ ನಾಡಿನಲ್ಲಿ, ಯಾವುದೋ ಪ್ರಕೃತಿಯ ನಡುವೆ ಬದುಕ್ತಾ ಇದ್ದಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಡನ್ನಾಗಿ ಇವತ್ತು ನಾನು ಹೇಳ್ತಾ ಇದ್ದಾನೆ ನಿಮಗೆ 2ನೇ ಸರ್ಪ್ರೈಸ್ ಇದೆ. ಅಪ್ಪ ಅಮ್ಮನೂ ಕೂಡ ಯಾಕೆ ಬಂದರು ಇವತ್ತು ನನ್ನನ್ನು ಭೇಟಿಯಾಗೋದಕ್ಕೆ ಥೈಲ್ಯಾಂಡ್ ದೇಶದಲ್ಲಿ ಅಂತ. ಇದೇ ಕಾರಣ. ನನಗೆ ಏನು ಹೇಳಬೇಕು ಗೊತ್ತಾಗ್ತಲ್ಲ. ತಕ್ಷಣ ಒಂದು ಕರೆ ಬಂತು, ಈ ಥರ ಸುವರ್ಣ ವಾಹಿನಿ ಹಾಗೆ ಕನ್ನಡಪ್ರಭ ವತಿಯಿಂದ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ, ಟ್ರಾವೆಲ್ ಸ್ಟಾರ್ ಅಂತ. ಟ್ರಾವೆಲ್ ಅದಕ್ಕೆ ನಾನು ಯೋಗ್ಯನೋ ಇಲ್ಲೋ ಗೊತ್ತಿಲ್ಲ, ಬಟ್ ಏನಂದರೆ ಇಂತಹ ಒಂದು ಉತ್ತಮವಾದ ಒಂದು ಸ್ಟೇಜ್ ಕೊಟ್ಟಿದ್ದಕ್ಕೆ ಸುವರ್ಣ ವಾಹಿನಿಗೆ ಹಾಗೆ ಕನ್ನಡಪ್ರಭ ಪತ್ರಿಕೆಗೆ ಹಾಗೆ ಇಡೀ ಮೀಡಿಯಾ ಹಾಗೆ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಪ್ರೀತಿಯ ತಂದೆ ತಾಯಿದು ಫಸ್ಟ್ ಟೈಮು ತಂದೆ ತಾಯಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ಕೊಂಡು ಮಗ ಅವಾರ್ಡ್ ತೊಗೋತಾ ಇದ್ದಾನೆ, ಫಸ್ಟ್ ಟೈಮ್ ಲೈಫಲ್ಲಿ ಏನೋ ಪುಟ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಓಡ್ ಬಂದಿದ್ದಾರೆ. ಹೆಂಗೆ ಅನ್ನಿಸ್ತಾ ಇದೆ ಹೇಳು? ಏನು ಹೇಳೋಕ್ಕಾಗ್ತಿಲ್ಲ. ಏನು ಹೇಳೋಕ್ಕಾಗ್ತಲ್ವಾ? ಏನು ಹೇಳೋಕ್ಕಾಗ್ತಲ್ವ? ತುಂಬ ಖುಷಿ ಆಗ್ತಿದೆ. ಅದನ್ನು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತದೆ. ನಿಂಗೆ ಅನ್ನಿಸ್ತಾ ಹೇಳಪ್ಪ? ಫಂಕ್ಷನ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಎಕ್ಸಾಕ್ಟ್ಲಿ ಗ್ಲೋಬಲ್ ಕನ್ನಡಿಗ ಹೇಗೆ ಫಸ್ಟ್ ಟೈಮು ಸೌದಿ ಅರೇಬಿಯಾಗೆ ಹೋಗಿ ಆ ದೇಶದಲ್ಲಿ ಮುಖ್ಯ ಅತಿಥಿಯಾಗಿ ಗ್ಲೋಬಲಿ ಫಸ್ಟ್ ಟೈಮ್ ಕನ್ನಡ ರಾಜ್ಯೋತ್ಸವ ಆಚರಿಸ್ತು, ಅದೇ ರೀತಿ ಇಲ್ಲೂ ಕೂಡ ನನ್ನ ಫಸ್ಟ್ ಅವಾರ್ಡು ಕರುನಾಡಿನಲ್ಲ, ಕರುನಾಡಿನ ಅವಾರ್ಡ್ ಆದ್ರೂ ಕರುನಾಡಿನಿಂದ ಆಚೆ ಕಡೆ ಅಥವಾ ಥೈಲ್ಯಾಂಡ್ ದೇಶದಲ್ಲಿ ಬಂದು ಅವಾರ್ಡ್ ತೊಗೊಂಡಿದ್ದು ಟ್ರೂಲಿ ಗ್ಲೋಬಲ್ ಅಂತಲೇ ಕರಿಬೇಕು. ಈ ಒಂದು ಅವಾರ್ಡನ್ನು ನನಗಲ್ಲ ಇದು ಅವಾರ್ಡ್ ಕೊಟ್ಟಿರೋದು, ಈ ಅವಾರ್ಡು ನಿಮ್ಮೆಲ್ರಿಗೂ ಅರ್ಪಣೆ, ಎಲ್ರಿಗೂ ಸಮರ್ಪಣೆ. ಪ್ರತಿಯೊಬ್ಬ ಗ್ಲೋಬಲ್ ಕನ್ನಡಿಗ ಕಳೆದ 3 ವರ್ಷದಿಂದ ಯಾರ್ಯಾರು ನನಗೆ ಪ್ರೀತಿ, ಪ್ರೋತ್ಸಾಹ, ಒಳ್ಳೊಳ್ಳೆ ಉತ್ತಮವಾದ ಮಾತುಗಳನ್ನ ಹೇಳಿ ಹುರಿದುಂಬಿಸಿ ಮುಂದೆ ಹೋಗಿ ಮಾಡಿದ್ರಲ್ಲ, ಈ ಅವಾರ್ಡು ನಿಮಗೋಸ್ಕರ ಅರ್ಪಣೆ. ಅವಾರ್ಡು ಅಷ್ಟು ಹೆಚ್ಚು ಎಷ್ಟು ಹೆಚ್ಚು ಮೀನಿಂಗ್ಫುಲ್ಲೋ ಅದಕ್ಕಿಂತ ಹೆಚ್ಚು ಮುಂದೆ ಸಾಗುವಂತಹ ದಾರಿ. ಇನ್ನು ಮುಂದೆ 150 ದೇಶ ತೋರಿಸೋದಿದೆ. ಇವೆಲ್ಲ ಆ ದಾರಿಗೆ ಇನ್ನೂ ಒಂಥರ ಬೂಸ್ಟರ್ ಡೋಸ್ ಕೊಟ್ಟ ಹಾಗೆ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸೈನಿಂಗ್ ಆಫ್ ಫ್ರಮ್ ಬ್ಯಾಂಕಾಕ್, ಥೈಲ್ಯಾಂಡ್, ತಂದೆ ತಾಯಿ ಜೊತೆಗೆ. ನಾಳೆಯಿಂದ ಬ್ಯಾಂಕಾಕ್ನಿಂದ ಹೊರಗೆ ಹೋಗಿ ಥೈಲ್ಯಾಂಡ್ ದೇಶದ ಇನ್ನೂ ವೈವಿಧ್ಯಮಯ ಜಾಗಗಳನ್ನು ಕುಟುಂಬ ಸಮೇತವಾಗಿ ಹೋಗಿ ನೋಡ್ಕೊಂಡು ಬರೋಂಥ ಪ್ರಯತ್ನ ಮಾಡ್ತೀವಿ. ಶುಭರಾತ್ರಿ. ಜೈ ಕರ್ನಾಟಕ ಮಾತೆ.